ನಟ ದರ್ಶನ್ಗೆ ಇವತ್ತು ಪ್ರಮುಖವಾದಂತ ದಿನ. ಯಾಕೆಂದ್ರೆ ರೆಗ್ಯುಲರ್ ಬೇಲ್ ವಿಚಾರಣೆ ನಡೆಯುತ್ತೆ ಇವತ್ತು. ಮಧ್ಯಂತರ ಬೇಲ್ಗೆ ಕೊಕ್ಕೆ ಬೀಳುತ್ತಾ ಅನ್ನುವಂಥದ್ದಕ್ಕೂ ಕೂಡ ಉತ್ತರ ಸಿಗುವಂತ ಸಾಧ್ಯತೆ ಇರುವಂತದ್ದು. ಮಧ್ಯಂತರ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ತಾನೆ ಇಲ್ವಲ್ಲ, ಹೆಲ್ತ್ ಗ್ರೌಂಡ್ಸ್ ಆಧಾರದಲ್ಲಿ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿರುವಂಥದ್ದು. 45 ಡೇಸ್ ಅಂದ್ರೆ 6 ವೀಕ್ಸ್ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಲಾಗಿತ್ತು. ಅದರಲ್ಲಿ ಆಲ್ಮೋಸ್ಟ್ 4 ವೀಕ್ಸ್ ಆಗೋಯ್ತು. ಇನ್ನು ಉಳಿದಿರುವಂಥದ್ದು 2 ವೀಕ್ ಅಷ್ಟೇ. ಯಾಕೆಂದ್ರೆ 29 ದಿನ ಹತ್ತತ್ರ ಆಗೋಗಿರುವಂಥದ್ದು. ಅವರು 29ನೇ ತಾರೀಕು ರಿಲೀಸ್ ಆಗಿದ್ದು, ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ರಿಲೀಸ್ ಆಗಿದ್ದಂಥವ್ರು. ಇವತ್ತಿಗೆ ಈಗ ಆಲ್ರೆಡಿ 26ನೇ ತಾರೀಕು ಆಗಿರುವಂಥ ಕಾರಣಕ್ಕೋಸ್ಕರ 29 ದಿನ ಆಗೋಗಿದೆ. ಇನ್ನು ಇವತ್ತು ರೆಗ್ಯುಲರ್ ಬೇಲ್ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಳ್ಳಾಗಿರುವಂಥದ್ದು. ಕೆಲ ಸಾಕ್ಷ್ಯಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಇದೇ SPP ವಾದಕ್ಕೆ ಅಸ್ತ್ರ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸರ್ಜರಿಗಾಗಿ ಮೆಡಿಕಲ್ ಬೇಲ್ ಪಡೆದಿದ್ದಂಥ ದಾಸ 28 ದಿನಗಳು ಕಳೆದರೂ ಕೂಡ ಇನ್ನೂ ಸರ್ಜರಿ ಇಲ್ಲ. ಮೆಡಿಕಲ್ ಬೇಲ್ಗೂ ಕೂಡ SPP ಆಕ್ಷೇಪವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಅದನ್ನು ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಕಾದ್ ನೋಡಬೇಕು. ಆಕ್ಚುಲಿ ಮೆಡಿಕಲ್ ಬೇಲ್ ರದ್ದನ್ನ ಮಾಡಬೇಕು ಅಂದ್ರೆ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಯಾಕೆಂದ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ದರ್ಶನ್ ವಿರುದ್ಧ ವಾದ ಮಾಡಲಿಕ್ಕೆ ಇನ್ನಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ದರ್ಶನ್ ಸೇರಿದಂತೆ ಪವಿತ್ರ, ನಾಗರಾಜ್, ಲಕ್ಷ್ಮಣ್ ಹಾಗೂ ಅನುಕುಮಾರ್ ಬೇಲ್ ಅರ್ಜಿಯೂ ಕೂಡ ಹಿಂದೆ ವಿಚಾರಣೆ ನಡೆಯುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ಇವತ್ತು ದರ್ಶನ್ಗೆ ಪ್ರಮುಖವಾದಂತ ದಿನ ಆಗುತ್ತೆ. ಬಿಕಾಸ್ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಲಾಗುವಂಥದ್ದು. ಯಾವ ರೀತಿಯಾಗಿ ಪ್ರಮುಖ ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡ್ತಾ ದರ್ಶನ್ ವಿರುದ್ಧ ವಾದವನ್ನ ಮಾಡಬಹುದು, ಅದಕ್ಕೆ ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಅಂತ? ಪೃಥ್ವಿ, ಇವತ್ತು ನಟ ದರ್ಶನ್ ಪಾಲ್ಗೆ ಒಂದು ರೀತಿ ಮಹತ್ವದ ದಿನ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ ನಲ್ಲಿ ಬರ್ತಾ ಇದೆ. ಏನು ದರ್ಶನ್ ಈಗಾಗಲೇ ಅನಾರೋಗ್ಯ ನಿಮಿತ್ತ ಒಂದು ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅನಾರೋಗ್ಯಕ್ಕೆ ಅವ್ರು ಕೊಟ್ಟಂತ ಕಾರಣ ಏನು, ತೀವ್ರವಾಗಿ ಬೆನ್ನು ನೋವು ಕಾಡ್ತಾ ಇರೋದ್ರಿಂದ ಏನು ಶಸ್ತ್ರಚಿಕಿತ್ಸೆ ತುರ್ತಾಗಿ ಅಗತ್ಯ ಇದೆ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈಗಾಗಲೇ ಅವರು ಆಸ್ಪತ್ರೆಗೆ ದಾಖಲಾಗಿ ಸುಮಾರು 25ಕ್ಕೂ ಹೆಚ್ಚು ದಿನ ಕಳೆದಿದ್ರು ಕೂಡ ಇನ್ನೂ ಶಸ್ತ್ರಚಿಕಿತ್ಸೆ ಬಗ್ಗೆ ಯಾವುದೇ ನಿರ್ಧಾರ ಆಗಿರಲಿಲ್ಲ. ಅದರಿಂದ ಇವತ್ತು SPP ಅವರು ಕೂಡ ಈ ಒಂದು ಅಂಶವನ್ನ ಮುಂದಿಟ್ಕೊಂಡು ಒಂದು ವಾದವನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಅವರ ಒಂದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮೆಡಿಕಲ್ ರಿಪೋರ್ಟ್ ಏನಿದೆ ಆ ಒಂದು ರಿಪೋರ್ಟ್ ಅನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಮತ್ತೆ ಆ ಒಂದು ಕಾಪಿಯನ್ನು ಕೂಡ ಈಗಾಗಲೇ SPP ಅವರಿಗೂ ಕೂಡ ಸರ್ವ್ ಮಾಡಿದ್ದು, ಅವರು ಅದನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಇರುವಂತಹ ಅಂಶಗಳನ್ನ ಮುಂದೆ ಇಟ್ಕೊಂಡು ಒಂದು ವಾದವನ್ನ ಮಂಡಿಸುವಂತಹ ಸಾಧ್ಯತೆ ಇರೋದು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಅವರು ಮಧ್ಯಂತರ ಜಾಮೀನು ಪಡೆದಿದ್ದಾರೆ, ಮತ್ತೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅವರು ಜಾಮೀನು ಪಡೆಯುವಂತಹ ಸಂದರ್ಭದಲ್ಲಿ ಏನು ಶಸ್ತ್ರಚಿಕಿತ್ಸೆ ತುರ್ತಾಗಿ ಅಗತ್ಯ ಇದೆ, ಮಾಡಲೇಬೇಕು ಅಂತ ಹೇಳಿ ಒಂದು ಅಂಶವನ್ನ ಮುಂದಿಟ್ಟಿದ್ರು. ಆದ್ರೆ ಈವರೆಗೂ ಕೂಡ ಯಾಕೆ ಶಸ್ತ್ರಚಿಕಿತ್ಸೆ ಆಗಿಲ್ಲ, ಮತ್ತೆ ಏನೆಲ್ಲ ಒಂದು ಕಾರಣಗಳನ್ನ ವೈದ್ಯರು ಕೊಟ್ಟಿದ್ದಾರೆ, ಮತ್ತೆ ಇವರು ಯಾಕೆ ತಡ ಮಾಡ್ತಿದ್ದಾರೆ ಅನ್ನೋದು ವಿಚಾರವನ್ನು ಕೂಡ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆ ಇರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಈಗ ಪೊಲೀಸರು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಸಲ್ಲಿಕೆ ಮಾಡಿರೋದ್ರಿಂದ ಅದರಲ್ಲಿ ಕೆಲವು ಪ್ರಮುಖ ಸಾಕ್ಷಿಗಳು ಕೂಡ ಈಗ ಮತ್ತೆ ಹೊಸದಾಗಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಪ್ರಮುಖ ಸಾಕ್ಷಿಯೊಬ್ಬನ ಮೊಬೈಲ್ ಫೋನ್ ನಲ್ಲಿ 8 ಫೋಟೋಗಳನ್ನ ಈಗ ಪೊಲೀಸರು ರಿಟ್ರೀವ್ ಮಾಡಿರೋದು. ಅದರಲ್ಲಿ 3 ಆರೋಪಿಗಳ ಜೊತೆ ದರ್ಶನ್ ನಿಂತ್ಕೊಂಡು ಒಂದು ಫೋಟೋಗೆ ಪೋಸ್ ಕೊಟ್ಟಿರೋದು ಕೂಡ ಸಿಕ್ಕಿರೋದು. ಅದು ಘಟನಾ ಸ್ಥಳದಲ್ಲೇ ತೆಗೆದಿರುವಂತಹ ಫೋಟೋ ಅಂತೇಳಿ ಈಗ ಪೊಲೀಸರು ಕೂಡ ಒಂದು ಏನು SPP ಅವರಿಗೆ ಅದನ್ನ ಮುಂದೆ ಇಟ್ಟು ಒಂದು ವಾದ ಮಂಡಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಘಟನಾ ಸ್ಥಳದಲ್ಲಿ ಆರೋಪಿ ದರ್ಶನ್ ಹಾಜರಿದ್ರು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ ಅಂತೇಳಿ ಈಗ ಅವರು ಮೊನ್ನೆ ಏನು ಹೈಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈಗ ಆ ಒಂದು ಫೋಟೋ ಸಾಕ್ಷಿಗಳನ್ನ ಮುಂದೆ ಇಟ್ಟು ವಾದ ಮಂಡಿಸುವಂತಹ ಸಾಧ್ಯತೆ ಇರೋದ್ರಿಂದ ನಟ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಒಂದು ದೊಡ್ಡ ಸಂಕಷ್ಟವೇ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಇದೇ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮತ್ತೆ ಉಳಿದ 4 ಆರೋಪಿಗಳ ಒಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತೇ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತದ್ದು. ಏನು ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಮತ್ತೆ ಅನುಕುಮಾರ್ ಮತ್ತೊಬ್ಬ ಆರೋಪಿ ಜಗದೀಶ್ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಬರ್ತಾ ಇದೆ. ಈಗಾಗಲೇ ಈ ಒಂದು 5 ಆರೋಪಿಗಳೇನಿದ್ರೆ ಅವರು ಈಗಲೂ ಕೂಡ ಬೇರೆ ಬೇರೆ ಒಂದು ಜೈಲಿನಲ್ಲೇ ಇರುವಂತದ್ದು. ಅದರಿಂದ ಇವತ್ತು ಈ 5 ಆರೋಪಿಗಳು ಮತ್ತೆ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಪೃಥ್ವಿ, ಓಕೆ ಮುನಿರಾಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಆಕ್ಚುಲಿ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಚಾರ್ಜ್ ಶೀಟ್ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಮುಂಚೆ 3991 ಪುಟಗಳ ಚಾರ್ಜ್ ಶೀಟು, ಈಗ 1300 ಪುಟಗಳ ಚಾರ್ಜ್ ಶೀಟು, ಟೋಟಲಿ 5291 ಪುಟಗಳ ಚಾರ್ಜ್ ಶೀಟ್ ಅನ್ನ ಟೋಟಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಮುಂದೆ ಸುದ್ದಿಗೋಣ. 14 ಸೈಟ್, 3 ತಿಂಗಳು, 4 ಆರೋಪಿಗಳು. ಲೋಕ ತನಿಖೆ ವರದಿಯಲ್ಲಿ ಏನಿದೆ?
ಸಿಎಂಗೆ ರಿಲೀಫ್ ಸಿಗುತ್ತಾ ಕಂಟಕನ? ಸಿಎಂಗೆ ಹೈ ಟೆನ್ಷನ್. ಇಂದು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಹೈಕೋರ್ಟ್ಗೆ ಇಂದು ಲೋಕಾಯುಕ್ತ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಮೂಡಾ ಕೇಸ್ನ ತನಿಖಾ ಪ್ರಗತಿ ವರದಿಯನ್ನ ಇವತ್ತು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಸಲ್ಲಿಕೆ ಮಾಡಲಿದ್ದಾರೆ. ಅಂದ್ರೆ ಲೋಕಾಯುಕ್ತ ಪರವಾಗಿರುವಂತ ವಕೀಲರು ಅದನ್ನ ಸಲ್ಲಿಕೆ ಮಾಡ್ತಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಪಾಲಿಗೂ ಕೂಡ ಇವತ್ತು ಬಿಗ್ ಡೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ ಹಾಗೆ ಅವರ ಪತ್ನಿ ಮತ್ತೆ ಬಾಮೈದ ದೇವರಾಜ್ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಬಿಕಾಸ್ A1 ಆರೋಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, A2 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು, A3 ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ ಆ ಭೂಮಿಯ ಮಾಲೀಕ. ಅವರ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. 14 ಸೈಟ್ಗಳ ಅಕ್ರಮದ ಆರೋಪದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಎಲ್ಲ ಹೇಳಿಕೆಯನ್ನ ದಾಖಲಿಸಿರುವಂಥದ್ದು ಆ ವರದಿಯಲ್ಲಿ, ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಲೋಕಾಯುಕ್ತ ಎಸ್ಪಿ ಉದೇಶ್ರಿಂದ ವರದಿಯನ್ನ ರೆಡಿ ಮಾಡಲಾಗಿದೆ. ಸುಮಾರು 400 ಪುಟಗಳ ತನಿಖಾ ವರದಿ ಇದು ಅಂತ ಗೊತ್ತಾಗ್ತಾ ಇರುವಂಥದ್ದು. ಸಿಎಂಗೆ ಕಂಟಕವಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನುವಂಥದ್ದು ಇವತ್ತೇ ನಿರ್ಧಾರ ಆಗುತ್ತಾ? ಅದಕ್ಕೆ ಇನ್ನೂ ಟೈಮ್ ಬೇಕಾ, ಕಾದು ನೋಡ್ಬೇಕಾಗಿರುತ್ತದೆ. ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಇವತ್ತು ಕೋರ್ಟ್ಗೆ ಇವತ್ತೇ ಯಾಕೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಅದರ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಡೇಟ್ಗೆ ಪೋಸ್ಟ್ಪೋನ್ ಮಾಡಿದಂಥ ಸಂದರ್ಭದಲ್ಲಿ, ಅಂದ್ರೆ 26ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಎಲ್ಲಿವರೆಗೂ ತನಿಖೆ ಬಂದಿದೆ ಅನ್ನುವಂಥದ್ರ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿತ್ತು. ಸೊ ಹೀಗಾಗಿ ಇವತ್ತು ರಿಪೋರ್ಟ್ ಅನ್ನ ಸಲ್ಲಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ಮುಖ್ಯಮಂತ್ರಿಗಳ ಪಾಲಿಗೂ ಕೂಡ ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ. ಯಾಕೆಂದ್ರೆ ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಎಷ್ಟು ಮಟ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸ್ನೇಹಮಯಿ ಕೃಷ್ಣ ಅವರು. ಅದನ್ನ ಸಿಬಿಐಗೆ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಡಿಸೈಡ್ ಆಗುತ್ತೆ. ಸೊ 400 ಪುಟಗಳ ವರದಿಯನ್ನ ಕೊಡ್ಲಾಗುತ್ತಲ್ಲ, ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಎತ್ತ ಅನ್ನುವಂಥದ್ದೆಲ್ಲವೂ ಕೂಡ ಉಲ್ಲೇಖ ಆಗಿರುತ್ತಾ, ಹೇಗೆ ಅಂತ? ಪೃಥ್ವಿ, ಇವತ್ತು ಏನು ಲೋಕಾಯುಕ್ತ ಪೊಲೀಸರು ಏನು ಮೂಡಾ ಸೈಟ್ ಹಗರಣ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಒಂದು ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆ ಸಲುವಾಗಿ ಇವತ್ತು ಲೋಕಾಯುಕ್ತ ಏನು ಮೈಸೂರಿನ ಲೋಕಾಯುಕ್ತ ತನಿಖಾಧಿಕಾರಿಗಳು ಈವರೆಗೆ ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ ಮತ್ತೆ ಏನೆಲ್ಲ ಒಂದು ಬೆಳವಣಿಗೆ ಆಗಿದೆ ಅದರ ಒಂದು ತನಿಖಾ ಪ್ರಗತಿ ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಿರೋದು. ಸುಮಾರು 400 ಪುಟಗಳ ಒಂದು ವರದಿಯನ್ನ ಈಗಾಗಲೇ ತಯಾರಿ ನಡೆಸಿದ್ದು, ಅದನ್ನ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಒಂದು ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ ಅದರಲ್ಲಿ ಏನೆಲ್ಲ ಒಂದು ಅಂಶಗಳಿದೆ ಅಂದ್ರೆ, ಈಗಾಗಲೇ ಯಾರ್ಯಾರು ವಿಚಾರಣೆ ಆಗಿದೆ ಮತ್ತೆ ಎಷ್ಟು ಜನ ಅಧಿಕಾರಿಗಳಲ್ಲಿ ಕೆಲಸ ನಿರ್ವಹಿಸಿದ್ರು, ಅವರ ಒಂದು ಹೇಳಿಕೆಯ ಪ್ರತಿಗಳಿರ್ಬೋದು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಸಿದ್ದರಾಮಯ್ಯ ಇರ್ಬೋದು, ಮತ್ತೆ ಅವರ ಪತ್ನಿ ಇರ್ಬೋದು, ಮತ್ತೆ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು, ಮತ್ತೆ ಏನು ಮೂಲ ಮಾಲೀಕ ದೇವರಾಜ್ ಇರ್ಬೋದು, ಇವರ ಒಂದು ಸ್ಟೇಟ್ಮೆಂಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಮತ್ತೆ ಈ ಒಂದು ಭೂಮಿ ಎಲ್ಲಿದೆ ಆ ಒಂದು ಭೂಮಿಯ ಒಂದು ಸರ್ವೆ ಕಾರ್ಯ ಮತ್ತೆ ಆ ಒಂದು ಸೈಟ್ಗಳ ಒಂದು ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಿ ಒಂದು ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ಈಗ ಮುಂದಾಗಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಲೋಕಾಯುಕ್ತ ತನಿಖೆ ಬದಲಿಗೆ ಸಿಬಿಐಗೆ ವಹಿಸಬೇಕು ಅಂತೇಳಿ ಏನು ದೂರದಾರ ಸ್ನೇಹಮಯಿ ಕೃಷ್ಣ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರಿಂದ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ ನಲ್ಲಿ ಬರ್ತಾ ಇದೆ. ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ಈ ಒಂದು ಪ್ರಕರಣವನ್ನ ಸಿಬಿಐ ಮುಖಾಂತರ ತನಿಖೆ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಅದರಿಂದ ಈಗ ಸಿಬಿಐ ಈ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ಕೂಡ ವಿಚಾರಣೆ ಕೂಡ ಬರ್ತಾ ಇರೋದ್ರಿಂದ ಇವತ್ತು ಈ ಒಂದು ಪ್ರಕರಣ ಸಿಬಿಐಗೆ ಹೋಗುತ್ತಾ ಅಥವಾ ಲೋಕಾಯುಕ್ತದಲ್ಲೇ ತನಿಖೆಗೆ ಕಂಟಿನ್ಯೂ ಆಗುತ್ತಾ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಬಹುಶಃ ಇವತ್ತು ವಿಚಾರಣೆ ಸಂದರ್ಭದಲ್ಲೇ ಲೋಕಾಯುಕ್ತ ಪೊಲೀಸರು ಆ ಒಂದು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿ ಆನಂತರ ಈ ಒಂದು ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆ ಕೂಡ ಇದೆ. ಪೃಥ್ವಿ, ಅಂದ್ರೆ ಈ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿದ ಬಳಿಕ ಸಿಬಿಐಗೆ ಕೊಡಬೇಕಾ ಬೇಡವಾ, ಈ ತನಿಖೆ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಾ, ಅಥವಾ ಇವತ್ತೇ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸಿಬಿಐ ಕೊಡುವಂತ ವಿಚಾರದ ಬಗ್ಗೆ ನಿರ್ಧಾರ ಆಗುತ್ತಾ? ಖಂಡಿತ ಪೃಥ್ವಿ, ಏನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಗೆ ಸಂಬಂಧಪಟ್ಟಂತ ಒಂದು ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಅದರಲ್ಲಿ ಇದುವರೆಗೆ ಏನೆಲ್ಲ ತನಿಖೆಗಳಾಗಿದೆ ಮತ್ತೆ ಯಾರ್ಯಾರು ವಿಚಾರಣೆ ಆಗಿದೆ ಮತ್ತೆ ಆ ಒಂದು ಜಮೀನನ್ನು ಪತ್ತೆ ಮಾಡಿ ಅದರ ಸರ್ವೆ ಕಾರ್ಯಗಳಿರ್ಬೋದು, ಮತ್ತೆ ಅಧಿಕಾರಿಗಳು ಆ ಒಂದು ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳು ಯಾರು ಮತ್ತೆ ಅವರ ಸ್ಟೇಟ್ಮೆಂಟ್ ಇರ್ಬೋದು, ಮತ್ತೆ ಸೈಟ್ ಅನ್ನ ಮಂಜೂರು ಮಾಡೋದಕ್ಕೆ ಯಾವ ರೀತಿ ಒಂದು ಯಾವ ಆಧಾರದಲ್ಲಿ ಯಾವ ಮಾನದಂಡದಲ್ಲಿ ಸೈಟ್ ಅನ್ನ ಅಷ್ಟು
ಎಷ್ಟು 14 ಸೈಟ್ ಅನ್ನ ಮಂಜೂರು ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಆನಂತರ ಈ ಒಂದು ಜಮೀನು ಏನು ಪರಭಾರ ಇರಬಹುದು, ಮತ್ತೆ ಅದನ್ನು ಭೂ ಸ್ವಾಧೀನ ಮಾಡಿರೋದು, ಮತ್ತೆ ಆ ಒಂದು ಜಮೀನಿಗೆ ಯಾವ ರೀತಿ ಒಂದು ಏನು ಹಣವನ್ನು ಸಂದಾಯ ಮಾಡಲಾಗಿತ್ತು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಆನಂತರ ಏನು ಲೋಕಾಯುಕ್ತ ಪೊಲೀಸರ ತನಿಖೆ ತೃಪ್ತಿದಾಯಕ ಆಗಿದ್ರೆ ಅದನ್ನ ಲೋಕಾಯುಕ್ತದಲ್ಲೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುತ್ತೆ. ಅಥವಾ ಏನಾದ್ರೂ ಸಣ್ಣ ಪುಟ್ಟ ಲೋಪಗಳು ಅಥವಾ ಏನಾದ್ರೂ ಅನುಮಾನಾಸ್ಪದ ರೀತಿಯಲ್ಲಿದ್ದಲ್ಲಿ ಅದನ್ನ ಸಿಬಿಐಗೆ ವಹಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಿಂದ ಇವತ್ತು ಏನು ಹೈಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಆನಂತರ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕಾ ಅಥವಾ ಬೇಡ ಅನ್ನೋದನ್ನ ಹೈಕೋರ್ಟ್ ನಿರ್ಧಾರ ಮಾಡುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವರಿಗೂ ಕೂಡ ಹೈಕೋರ್ಟ್ನಲ್ಲಿ ಇವತ್ತು ತುಂಬಾ ಪ್ರಮುಖವಾದಂತಹ ದಿನ. ಮತ್ತೊಂದ್ ಕಡೆ ಮಾಸ್ ಹೀರೋ ಅಂತ ಕರೆಸಿಕೊಳ್ಳುವಂತ ದರ್ಶನ್ಗೂ ಕೂಡ ಇವತ್ತು ಅವರ ಪಾಲಿಗೆ ಕೋರ್ಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ದಿನ. ಏನೇನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡೋಣ. ಅಪ್ಡೇಟ್ಸ್ಗಳನ್ನ ನಿಮಗೆ ನೀಡ್ತಾನೆ